ಆದರೆ ಪಾಪ ಅವರೇನೋ ಕುಂಭಕರ್ಣನ ನಿದ್ದೆಯಿಂದ ಎದ್ದು ಹೊರಗೆ ಬಂದಿದ್ದಾರೆ ಅಂತೇಳಿ. ಕುಂಭಕರ್ಣನ ನಿದ್ರೆಯನ್ನು ಇವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಆ ನಿದ್ರೆಯಿಂದ ಮೊದಲು ಅವರು ಎದ್ದೇಳಬೇಕಾಗುವಂಥದ್ದು ಅವಶ್ಯಕತೆ ಇದೆ. ಹೌದು, ಕುಂಭಕರ್ಣ ನಿದ್ದೆಯಲ್ಲಿತ್ತು. 20 ವರ್ಷ ನಿಮ್ಮ ಆಡಳಿತದಲ್ಲಿ ಈ ಕ್ಷೇತ್ರದ ಜನ ಕುಂಭಕರ್ಣನಂತೆ ಮನೆಗೆ ಬಿಟ್ಟಿದ್ರು. ಯಾರೂ ಏನೂ ಕೇಳ್ತಾನೆ ಇರಲಿಲ್ಲ. ಭಾಳ ಟಿಂಗಲಾಗಿ ನಗ್ತಾ ಇದ್ರಿ. ಏನು ನಗ್ತಪ್ಪ, ಒಂದಿನಾರೇ ಮಾತಾಡಿದೆ ನೀವು ವಿಧಾನಸೌಧ ಮೂವತ್ತರ ನೋಡ್ಕೋ ಕನ್ನಡ ಕೈಗಳನ್ನು ಮಾಡಿ ರೈತರಿಗಾಗಿ ಎಲ್ಲ ಶಾಸಕರು ಎದ್ದೇಳಬೇಕು ಅಂತನೋ ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ಕೆರೆ ತುಂಬೋದು ಬಗ್ಗೆ ಮಾಡೇ ಇಲ್ಲ ಅವರು. ಕೆರೆ ತುಂಬೋದು ಯಾವಾಗಾಯಿತು? 1921 23 ಮುಗಿಬೇಕಾಯಿತು. ನಿನಗೆ ಯಾರು ಸ್ಟೇ ತಂದಿದ್ರ? ದತ್ತಾತ್ರೇಯ ಪಾಟೀಲ್ರೇ ಮಾಡಬೇಡಂತ ಹೇಳಿ ನಿನ್ನ ಪೀರ್ಣೆಗೆ ಅಡಿಗೆಲ್ಲ ಹಾಕಿದ್ದೆ, ನಿನ್ನ ಪೀರ್ಣೆಗೆ ಮುಗಿಬೇಕಾಯಿತು. ನಮ್ಮ ಕೆರೆ ತುಂಬುವಂಥ ಯೋಜನೆ ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದು 3 ವರ್ಷ ಆದರೂ ಕೂಡ ಇನ್ನೂವರೆಗೆ ಅದು ಮುಗಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ರೈತರಿಗೆ ಏನು ಕೊಟ್ಟಿದ್ದೀರಿ? ಅಂಕಿಅಂಶ ಕೊಡಿ ಅಂತ ತಗೊಳ್ಳೋ ಅಂಕಿಅಂಶ. ನನ್ನ ಬಳಿ ಅಂಕಿಅಂಶ ಏನಾದರೂ ಇದ್ದರು, ನೀನು 20 ವರ್ಷ ನಿಮ್ಮ ಕಾಲದಲ್ಲಿ ಏನಾದರೂ ಅಂಕಿಅಂಶ ಇದ್ದರೆ ನನಗೆ ಕೊಡ್ರಿ, ತೋಡ್ರಿ ದತ್ತಾತ್ರೇಯ ಕೊಡ್ರಿ, ಬರ್ಕೋರಿ. ಪತ್ರಿಕೆ ಮುಂದೆ ಹೇಳ್ತೀನಿ. ಈಗ ನಾನು ನಮ್ಮ ಮಾಜಿ ಶಾಸಕರು ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ರವರು ಒಂದು ಪತ್ರಿಕೆಗೋಷ್ಠಿ ನೋಡಿದೆ ನಾನು. ನಮ್ಮ ಸದನ ಪ್ರಾರಂಭ ಆದಾಗ ಕೆಲವು ಕಾರಣಾಂತರಗಳಿಂದ ಸದನದಲ್ಲಿ ವಿಷಯಗಳು ಪ್ರಸ್ತಾಪ ಆಗ್ತಿತ್ತು. ನಾಗೇಂದ್ರನ ಬಗ್ಗೆ ವಿರೋಧ ಪಕ್ಷದವರು ಸತತವಾಗಿ ಸದನ ನಡೆದ ಹಾಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಸಮಯದಲ್ಲಿ ಪ್ರಶ್ನೋತ್ತರವನ್ನು ಅವರು ಚೀರಾಟದ ಮಧ್ಯೆಯೂ ಮಾತನಾಡ್ತಾ ಇದ್ದೆವು. ಕೊನೆಗೆ ನಾನು ಮತ್ತು ಕೆಲವು ಜನ ಮುಖಂಡರು ಸೇರಿ ಸ್ಪೀಕರ್ ಅವರು ಆಯ್ಕೆ ಆದಾಗೆ ಹೇಳಿದ್ದೆವು, ತಾವು ದಯಮಾಡಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಬರಗಾಲದ ಬಗ್ಗೆ ಭಾಳಷ್ಟು ಸಮಸ್ಯೆ ಮಾತನಾಡಬೇಕಾಗಿದೆ, ದಯಮಾಡಿ ತಾವು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ. ಅದಕ್ಕೆ ಅವರು ಸ್ಪಂದಿಸಿ ನಮಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಸದನದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಅನೇಕ ರೈತರ ಸಮಸ್ಯೆಗಳ ಬಗ್ಗೆ, ಅನೇಕ ಬರಗಾಲದ ಬಗ್ಗೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿ, ಭೀಮಾ ನದಿಯ ನೀರಿನ ಬಗ್ಗೆ, ಮಹಾರಾಷ್ಟ್ರದವರು ಭೀಮಾ ನದಿಯನ್ನು ಸೀನಾ ನದಿಗೆ ಡೈವರ್ಟ್ ಮಾಡಿಕೊಂಡಿದ್ದ ಬಗ್ಗೆ ಇವೆಲ್ಲವನ್ನು ನಾನು ಮಾತನಾಡ್ತಾಯಿದ್ದೆ. ಆರೋಗ್ಯ ಬಗ್ಗೆ ಮಾತನಾಡಿರ್ತಕ್ಕಂಥ ದಾಖಲೆಗಳು ಕೂಡ ಇವೆ. ನಾನು ಹೊಸದಾಗಿ ಇವತ್ತು ಮಾತನಾಡಿರ್ತಕ್ಕಂಥ ಮಾತಲ್ಲ ಅದು. ಆದರೆ ಪಾಪ ಅವರೇನೋ ಕುಂಭಕರ್ಣನ ನಿದ್ದೆಯಿಂದ ಎದ್ದು ಹೊರಗೆ ಬಂದಿದ್ದಾರೆ ಅಂತೇಳಿ. ಹೌದು, ಕುಂಭಕರ್ಣ ನಿದ್ದೆಯಲ್ಲಿತ್ತು. 20 ವರ್ಷ ನಿಮ್ಮ ಆಡಳಿತದಲ್ಲಿ ಈ ಕ್ಷೇತ್ರದ ಜನ ಕುಂಭಕರ್ಣನಂತೆ ಮನೆಗೆ ಬಿಟ್ಟಿದ್ರು. ಯಾರೂ ಏನೂ ಕೇಳ್ತಾನೆ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ನಿಂತವ್ರು ನೀವು 12 ಗಂಟೆಗೆ ಬಂದಾಗ ಕೂಡ ಕಾಯ್ತಾಯಿದ್ರು ನಿಮ್ಮನ್ನು. ಇವತ್ತು ನಾನು ಬಂದ ಮೇಲೆ ಜನ ಎಚ್ಚೆತ್ತಿದ್ದಾರೆ, ಎಲ್ಲದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ನನ್ನ ಮನೆ ಮುಂದೆ ಕೂಡ ಒಂದು ಕೂತು ಕೇಳ್ತಕ್ಕಂಥ ಒಂದು ಅವೇರ್ನೆಸ್ ಬಂದಿದೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಜನರಲ್ಲಿ ಈ ಪ್ರಜ್ಞೆ ಇದ್ದರೆ ಎಷ್ಟು ವರ್ಷ ಏನಪ್ಪ ಅಂದರೆ ಈ ಕಲಬುರಗಿ ಪರಿಸ್ಥಿತಿ 700 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಡ್ರೈನೇಜ್ ಇದೆ ಅದು ಕಲಬುರಗಿಯಲ್ಲಿ. ಅದು ಚೀನಿ ಮಣ್ಣಿಂದ ಪೈಪ್ ಹಾಕಿ ಏನಪ್ಪ ಅಂದ್ರೆ ಸಂಪೂರ್ಣ ಕುಸಿದು ಬಿದ್ದು ಎಲ್ಲ ಕಡೆ ಡ್ರೈನೇಜ್ ಒಡೆದು ಹೋಗ್ತಾಯಿವೆ. ಇವರು 20 ವರ್ಷ ಇವ್ರ ಮಂತನ ಅಧಿಕಾರಿದ್ರು ನೋಡಲಿಲ್ಲ. L&T ನೀರಿನ ಬಗ್ಗೆ ಮಾತನಾಡಿದ್ರೆ ನೀರಿನ ಕೂಡ ಇವರೇ ಇದ್ದಾಗೆ ಟೆಂಡರ್ ಆಗಿದ್ದು, ಇನ್ನೂ ಕುಡಿಲಿಕ್ಕೆ ನೀರು ಬರ್ತಾಯಿಲ್ಲ, ಅದ್ರ ಬಗ್ಗೆ ಮಾತನಾಡಲಿಲ್ಲ. ಕುಡಿಯೋ ನೀರಿನ ಸಂಬಂಧ ಆಗಿರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿರ್ಬೋದು, ನಾನು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. ಹಿಂದಿನಿಂದ ಯಾವತ್ತೂ ಕೂಡ ರೈತರ ಪರ, ನಾನು ರೈತನ ಮಗನಾಗಿ ನಾನು ಒಂದೇ ಕೇಳ್ತೀನಿ, ನಾನು ಕುಂಭಕರ್ಣನ ನಿದ್ದೆ ಮಾಡಬಹುದು. 20 ವರ್ಷಗಳ ಸದನದ ಕಾಲ ನಿಮ್ಮ ಕೈಯಲ್ಲೇ ಇತ್ತು. ಎಂದಾದರೂ ನೀವು ಒಂದಾದ್ರೂ ಮಾತಾಡಿದಿರಾ? ರೈತರ ಬಗ್ಗೆ ಮಾತನಾಡಿದಿರಾ? ಈ ಕಲಬುರಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದಿರಾ? ಇವತ್ತು L&T ಅವರಿಗೆ ನೀವೇ ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಸಂಪೂರ್ಣ ಗುಲ್ಬರ್ಗದ 500 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಬಿಟ್ಟು ಬೇರೆ 800 ಚಿಲ್ಲರ್ ಕಿಲೋಮೀಟ್ರ್ ಅಷ್ಟೇ ಕೊಟ್ಟಿದ್ದೀರಿ. ಇನ್ನು ಉಳಿದಿರ್ತಕ್ಕಂಥವ್ರು ನೀರು ಬೇಕಾಗಿಲ್ಲ, ಇದು ನಿಮಗೆ ಕಣ್ಣಿಗೆ ಕಾಣಲಿಲ್ಲ. ನಾವು ಅದನ್ನು ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ, ನಾವು ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಳ್ತಾ ಇದ್ದೀವಿ. ಹೋಲಿಗ್ಬಿಡು ನೀವು ಡ್ರೈನೇಜ್ ವಾಟ್ರ್ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಸದನದಲ್ಲಿ ಮಾತನಾಡಿದೆ. ನಿಮ್ಮ ಸುರೇಶ್ ಸಿಮ್ಮನ್ ಮಂತ್ರಿಯವರು, ಪೌರಾಡಳಿತ ಮಂತ್ರಿಯವರು ನನ್ನ ಮಾತಿಗೆ ಇಲ್ಲಿ ಬಂದು ವಾಟರ್ ಏನಪ್ಪ ಪ್ಯೂರಿಫೈ ಮಷಿನ್ ಹಾಕಿದ್ದು ಆಗಿನ ಕಾಲದಲ್ಲಿ, ಅವಾಗೆ ಅದು ಚಾಲೂ ಮಾಡಿರ್ತಕ್ಕಂಥದ್ದು. ನಾನು ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯನಿದ್ದಾಗ ನೀವೇನು ಮಾಡಿದಿರಿ ಗೌಡ್ರೆ? ಭಾಳ ಟಿಂಗಲಾಗಿ ನಗ್ತಾ ಇದ್ರಿ. ಏನು ನಗ್ತಪ್ಪ, ಒಂದಿನಾರೇ ಮಾತಾಡಿದೆ ನೀವು ವಿಧಾನಸೌಧ ಮೂವತ್ತರ ನೋಡ್ಕೋ ಕನ್ನಡಾಗ. ಒಂದು ಸಲ ವಿಧಾನಸೌಧದಲ್ಲಿ ರೈತರ ಪರ ಮಾತನಾಡಿರ್ತಕ್ಕಂಥದ್ದು. ನಾನು ಮಾತಾಡಿದ್ರೆ ನಾಟಕ ಮಾಡ್ತೇನೆ, ನಿನಗೆ ಸಹನೆ ಆಗ್ತಾಯಿಲ್ಲ,
ನಾನು ಏನೂ ಮಾತಾಡಿಲ್ಲ, ನಾನು ಇದ್ದ ಸತ್ಯ ಪರಿಸ್ಥಿತಿ. ಯಾಕಂದರೆ ಒಂದು ಸಲ ಹೆಸರು ಉದ್ದು ಎಲ್ಲವನ್ನು ಬಿತ್ತಿ ರೈತರು ಮಳೆ ಬಂತದಂತೆ ಬಿತ್ತಿ ಮತ್ತೆ ಹರಿಗಿ ಮತ್ತೆ ತೊಗರಿ ಬಿತ್ತಿದ್ರು. ಇನ್ಶೂರೆನ್ಸ್ ಹಣ ಏನಪ್ಪ ಅಂದ್ರೆ ಅವರು ತುಂಬಿದ್ರು, 4,000 ಜನ ಇನ್ಶೂರೆನ್ಸ್ ಹಣ ರೈತರು ತುಂಬಿದ್ದಾರೆ. ಅದು ಹಣ ಕೊಡಬೇಕಂತೇಳಿ ಹೇಳಿದ್ದೀನಿ ನಾನು ಸದನದಲ್ಲಿ. ಇದು ತಪ್ಪ? ಒಬ್ಬ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಮನುಷ್ಯ ಮಾತನಾಡ್ತಕ್ಕಂಥದ್ದು, ನನ್ನ ಸರ್ಕಾರದಲ್ಲಿ ನಾನು ಶಾಸಕನಾಗಿ ಸರ್ಕಾರ ನನ್ನದೇ ಆದಂಥ ಮುಖ್ಯಮಂತ್ರಿ ವಿರುದ್ಧ ನಾನು ಮಾತನಾಡ್ತಕ್ಕಂಥದ್ದು. ಅದಕ್ಕೆ ನಿಮ್ಮನ್ನು ಬೆಂಬಲ ಕೇಳಿದ್ದೀನಿ ನಾನು. ನೀವು ನನ್ನ ಜೊತೆ ಗೂಡ್ರಿ ನೀನು ಎದ್ದೇಳಿ ರೈತರ ಬಗ್ಗೆ ಮಾತನಾಡೋಣ ಅಂತಂದೀನಿ. ಏನು ಅಪಹಾಸ್ಯ ಮಾಡ್ತಾರೆ ರೈತರ ಬಗ್ಗೆ? ನೀ ಯಾರ ಮನೆಗೆ ಹೋಗಿ ಸೀಜ್ ಮಾಡಿಸಿದಪ್ಪ? ಕೆರೆ ತುಂಬೋದು ಬಗ್ಗೆ ಮಾಡೇ ಇಲ್ಲ ಅವನು. ಕೆರೆ ತುಂಬೋದು ಯಾವಾಗಾಯಿತು? 1921 ಆಯಿತು, 23 ಮುಗಿಬೇಕಾಯಿತು. ನಿನಗೆ ಯಾರು ಸ್ಟೇ ತಂದಿದ್ರಾ? ದತ್ತಾತ್ರೇಯ ಪಾಟೀಲ್ರೇ ಮಾಡಬೇಡಂತ ಹೇಳಿ ನಿನ್ನ ಪೀರ್ಣೆಗೆ ಅಡಿಗೆಲ್ಲ ಹಾಕಿದ್ದೆ, ನಿನ್ನ ಪೀರ್ಣೆಗೆ ಮುಗಿಬೇಕಾಯಿತು. ನೀನು ಯಾಕೆ ಮಾಡಲಿಲ್ಲ? ಎಲ್ಲ ಬಡ್ಕೊಂಡು ತಿಂದು ಅವ್ರು ಮಾಡಂದ್ರೆ ಯಾರು ಮಾಡ್ತಾರಪ್ಪ? ನಿಯತ್ನಿಂದ ಹೇಳಿ, ತಾಕತ್ನಿಂದ. ನಾನು ಹೇಳಿದ್ದೀನಿ ಅದು. ಅಲ್ಲಿ ಸಮಸ್ಯೆ ಇತ್ತು. ನಾನು ಡೊಣ್ಣೂರವರಿದ್ದರು, ಭೀಮರಾಗೌಡರು, ನಾವು 3-4 ಜನ ಅನ್ಬಂದ್ರೆ ಅಲ್ಲಿ ಹೋಗಿ ಸ್ವತಃ ಅಲ್ಲಿ ಯಾರು ರೈತರು ಕರೆಸಿ ಅವನ ಸ್ಟೇ ತಂದಿದ್ದೆ. ಯಾಕೆ ತಂದಿದ್ದಪ್ಪ ಸ್ಟೇ ಅಂದೆ? ನನಗೆ ಅನ್ಯಾಯ ಆಗಿದ್ರಿ. ಅವನ ಜಾಕಲು 1.5 ವರ್ಷದಿಂದ ಬಂದು ಬಿದ್ದಿತ್ತು. ನಾನು MLA ಆದ ತಕ್ಷಣ ಅಲ್ಲಿಗೆ ಹೋಗಿ ಏನಪ್ಪ ಅಂದ್ರೆ ಅದನ್ನು ಕೋರ್ಟ್ನಿಂದ ಬಗ್ಗೆ ಒಂದು 5-6 ತಿಂಗಳದಾಗ ಅದೆಲ್ಲ ಮುಗಿಸಿ ವಿಡ್ರಾ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿ ಡಿಸೆಂಬರ್ದಲ್ಲಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಕೆರೆಗಳಿಗೆ ಏನಪ್ಪ ಅಂದ್ರೆ ತುಂಬತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದು ನಿಮ್ಮ ಕಾಲಕ್ಕೆ ಮುಗಿದು ನೀವೇ ಮಾಡಬೇಕಾಗಿತ್ತು. ಎಷ್ಟು ಪರಿ ಮಾತನಾಡ್ತಾರಂದರೆ ನನಗೇ ವಿಚಿತ್ರ ಆಗ್ತದೆ. ಎಷ್ಟು ಸತ್ಯಕ್ಕೆ ಸಮೀಪವಾಗಿ ಮಾತನಾಡ್ತಾನಪ್ಪ ಮನುಷ್ಯ ಅಂತೇಳಿ. ನಿಮ್ಮ ರೈತರಿಗೆ ಏನು ಕೊಟ್ಟಿದ್ದೀರಿ? ಅಂಕಿಅಂಶ ಕೊಡಿ ಅಂತ. ತಗೊಳ್ಳು ಅಂಕಿಅಂಶ. ನನ್ನ ಬಳಿ ಅಂಕಿಅಂಶ ಏನಾದರೂ ಇದ್ದರು, ನೀನು 20 ವರ್ಷ ನಿಮ್ಮ ಕಾಲದಲ್ಲಿ ಏನಾದರೂ ಅಂಕಿಅಂಶ ಇದ್ದರೆ ನನಗೆ ಕೊಡ್ರಿ. ತೋಡ್ರಿ, ದತ್ತಾತ್ರೇಯ ಗೌಡ್ರಿ ಬರ್ಕೋರಿ. ಪತ್ರಿಕಾ ಮುದ್ದೆಯಲ್ಲಿ ಹೇಳ್ತೀನಿ ಈಗ ನಾನು.